ಯಾರೆಲ್ಲ ಪೊಲೀಸ್ ಎಕ್ಸಾಮ್ಗಾಗಿ ಹೊಸದಾಗಿ ತಯಾರಿ ಮಾಡುತ್ತಿದ್ದೀರಾ ಅವರಿಗೆ ಈ ವಿಡಿಯೋ ಖಂಡಿತವಾಗಿಯೂ ಯೂಸ್ ಆಗುತ್ತದೆ. ಯಾಕೆಂದರೆ ಪರೀಕ್ಷಾರ್ಥಿಗಳು ಯಾವ ತಪ್ಪನ್ನು ಮಾಡಬಾರದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ಗಮನವಿಟ್ಟು ಕೇಳಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಮತ್ತು ಅವುಗಳನ್ನು ತಪ್ಪಿಸುವ ಮಾರ್ಗೋಪಾಯಗಳನ್ನು ತಿಳಿಯೋಣ ಬನ್ನಿ. ಸಿದ್ಧತೆಯ ಆರಂಭಿಕ ಹಂತದ ತಪ್ಪುಗಳು. ಸರಿಯಾದ ಅಡಿಪಾಯವಿಲ್ಲದೆ ಯಾವ ಯಶಸ್ಸೂ ಸಿಗದು. ಪಠ್ಯಕ್ರಮ ಮತ್ತು ವಿಧಾನದ ನಿರ್ಲಕ್ಷ್ಯ. ಪಠ್ಯಕ್ರಮದ ಅರಿವಿಲ್ಲದಿರುವುದು. ಪಠ್ಯಕ್ರಮವನ್ನು ಸರಿಯಾಗಿ ಓದದೆ ನೇರವಾಗಿ ದೊಡ್ಡ ಆಥರ್ಗಳ ಬುಕ್ಕನ್ನು ತಂದು ಓದಲು ಆರಂಭಿಸುವುದು ಇದು ದೊಡ್ಡ ತಪ್ಪು. ಪ್ರತಿ ವಿಷಯದ ತೂಕ ತಿಳಿಯುವುದು ಮುಖ್ಯ. ಪರೀಕ್ಷಾ ಮಾದರಿ ಬಗ್ಗೆ ಅಸ್ಪಷ್ಟತೆ. ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆಯ ಸರಿಯಾದ ಹಂತಗಳ ಬಗ್ಗೆ ಪೂರ್ಣ ಮಾಹಿತಿ ಹೊಂದದಿರುವುದು ಸಿದ್ಧತೆಯ ಹಳಿ ತಪ್ಪಿಸುವುದು ಖಂಡಿತ. ದೈಹಿಕ ಪರೀಕ್ಷೆಯ ಕಡೆಗಣನೆ. ಕೊನೆಯ ಗಳಿಗೆಯ ತಯಾರಿ ಅಪಾಯಕಾರಿ. ಅನೇಕರು ಲಿಖಿತ ಪರೀಕ್ಷೆಯ ಫಲಿತಾಂಶ ಬಂದ ನಂತರ ದೈಹಿಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಾರೆ. ಆದರೆ ದೈಹಿಕ ಸಾಮರ್ಥ್ಯ ಒಂದೇ ದಿನದಲ್ಲಿ ಬರುವುದಿಲ್ಲ. ದಿನನಿತ್ಯದ ಓಟ, ಜಿಗಿತ ಮತ್ತು ವ್ಯಾಯಾಮಗಳು ನಿಮ್ಮ ಸ್ಟಾಮಿನಾ ಹೆಚ್ಚಿಸಲು ಅತ್ಯಗತ್ಯ. ಅದೆಷ್ಟೋ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆಯ ಕಡೆಗಣನೆ ಮಾಡಿ ಈಗ ಪಶ್ಚಾತ್ತಾಪ ಪಡೆಯುತ್ತಿದ್ದಾರೆ. ಅದನ್ನು ನೀವು ಹೊಸ ಅಭ್ಯರ್ಥಿಗಳು ಖಂಡಿತವಾಗಿಯೂ ಮಾಡಬೇಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳ ಕಡೆಗಣನೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆಗಳ ತಾಯಿ ಎಂದು ಕರೆಯುತ್ತಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸದಿದ್ದರೆ ಪ್ರಶ್ನೆಗಳು ಹೇಗೆ ಬರುತ್ತವೆ ಎಂದು ಇರುವುದಿಲ್ಲ. ಸಮಯ ನಿರ್ವಹಣೆ. ಸಮಯದ ಮಿತಿಯಲ್ಲಿ ಪತ್ರಿಕೆ ಬಿಡಿಸುವ ಅಭ್ಯಾಸವಿಲ್ಲದೆ ಪರೀಕ್ಷಾ ಕೊಠಡಿಯಲ್ಲಿ ಗೊಂದಲವಾಗುತ್ತದೆ. ಪದೇ ಕೇಳಲಾಗುವ ಪ್ರಶ್ನೆಗಳು. ಕೆಲವು ವಿಷಯಗಳು ಪುನರಾವರ್ತನೆಯಾಗುತ್ತದೆ. ಇದನ್ನು ಗುರುತಿಸುವುದು ಮುಖ್ಯ. ಯಾಕೆಂದರೆ ಇದು 50ರಿಂದ 60 ಪ್ರಶ್ನೆಗಳು ಖಂಡಿತವಾಗಿಯೂ ಬರುತ್ತವೆ. ಹೊಸದಾಗಿ ಬರುವ 20ರಿಂದ 30 ಪ್ರಶ್ನೆಗಳನ್ನು ನೀವು ಉತ್ತರ ನೀಡಿದರೆ ಖಂಡಿತವಾಗಿಯೂ ನಿಮ್ಮ ಪರೀಕ್ಷೆ ಪಾಸಾಗುತ್ತೀರಿ. ಪ್ರಚಲಿತ ಘಟನೆಗಳ ನಿರ್ಲಕ್ಷ್ಯ. ಸಾಮಾನ್ಯ ಜ್ಞಾನದ ವಿಭಾಗದಲ್ಲಿ ಪ್ರಚಲಿತ ಘಟನೆಗಳ ಪ್ರಮುಖ ಪಾತ್ರ ವಹಿಸುತ್ತವೆ. ದಿನಪತ್ರಿಕೆ ಓದದಿರುವುದು ಅಂಕಗಳನ್ನು ಕಳೆದುಕೊಳ್ಳಲು ಪ್ರಮುಖ ಕಾರಣವಾಗಿರುತ್ತದೆ. ಕರ್ನಾಟಕದ ವಿಶೇಷ ಸುದ್ದಿಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಮೇಲೆ ನಿರಂತರ ನಿಗಾ ಇರುವುದು ಅತ್ಯಗತ್ಯ. ಪ್ರಚಲಿತ ಘಟನೆಗಳ 5ರಿಂದ 10 ಪ್ರಶ್ನೆಗಳು ಬಂದರೂ ಸಹ ಅವುಗಳನ್ನು ಸರಿಯಾಗಿ ನೀವು ಉತ್ತರ ನೀಡಿದರೆ ಯಶಸ್ಸು ಖಂಡಿತವಾಗಿಯೂ ಬರುತ್ತದೆ. ಯಾಕೆಂದರೆ ಬಹಳ ಅಭ್ಯರ್ಥಿಗಳು ಪ್ರಚಲಿತ ಘಟನೆಗಳಿಗೆ ಅಷ್ಟಾಗಿ ಒತ್ತು ನೀಡುವುದಿಲ್ಲ. ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಅರಿವು ಯಾವುದಾದರೂ ಒಂದು ಮ್ಯಾಗಝೀನನ್ನು ನೀವು ರೆಫರ್ ಮಾಡುವುದು ಉತ್ತಮ. ಅಧ್ಯಯನ ಸಾಮಗ್ರಿಗಳಲ್ಲಿನ ಗೊಂದಲ. ಪುಸ್ತಕಗಳ ರಾಶಿ. 10 ಪ್ರಕಾಶನದ ಪುಸ್ತಕಗಳನ್ನು ಸಂಗ್ರಹಿಸುವ ಬದಲು ಗುಣಮಟ್ಟದ 1-2 ಪುಸ್ತಕಗಳನ್ನು ಓದಿ. ಯೂಟ್ಯೂಬ್ನಲ್ಲಿ ಬಹಳಷ್ಟು ವಿಡಿಯೋಗಳಲ್ಲಿ ತಮ್ಮ ಬುಕ್ಗಳನ್ನು ರೆಫರ್ ಮಾಡುತ್ತಾರೆ. ಆದರೆ ನಿಮಗೆ ಯಾವುದು ಉತ್ತಮ ಎಂದು ಸರಿಯಾಗಿ ತಿಳಿದುಕೊಂಡು ಒಂದು ವಿಷಯಕ್ಕೆ ಒಂದು ಪುಸ್ತಕವನ್ನು ಮಾತ್ರ ರೆಫರ್ ಮಾಡಿ. ತಪ್ಪು ಮಾಹಿತಿ. ನಂಬಲರ್ಹವಲ್ಲದ ಮೂಲಗಳಿಂದ ಮಾಹಿತಿ ಪಡೆಯುವುದು ಅಪಾಯಕಾರಿ. ಅಧಿಕೃತ ವೆಬ್ಸೈಟ್ಗಳನ್ನು ಗಮನಿಸಿ. ಯೂಟ್ಯೂಬ್ ವಿಡಿಯೋಗಳಲ್ಲಿ ಹೇಳುವ ಎಲ್ಲ ವೆಬ್ಸೈಟ್ಗಳನ್ನು ರೆಫರ್ ಮಾಡಬೇಡಿ. ನಿಮಗೆ ನಂಬಲರ್ಹವಾದ ಕೆಲವು ವೆಬ್ಸೈಟ್ಗಳನ್ನು ಮಾತ್ರ ರೆಫರ್ ಮಾಡಿ. ನೋಟ್ಸ್ ಮಾಡದಿರುವುದು. ಕೊನೆಯ ಹಂತದ ಪುನರಾವರ್ತನೆಗೆ ಸ್ವಂತ ಕೈಬರಹದ ಶಾರ್ಟ್ ನೋಟ್ ಬಹಳ ಸಹಕಾರಿಯಾಗುತ್ತದೆ. ಕೆಲವೊಬ್ಬರು ನೋಟ್ಸ್ ಮಾಡುವುದೆಂದರೆ ಪುಸ್ತಕದಲ್ಲಿರುವ ಎಲ್ಲ ಅಂಶಗಳನ್ನು ಬರೆದುಕೊಳ್ಳುತ್ತಾರೆ. ಆದರೆ ಎಲ್ಲ ಅಂಶಗಳನ್ನು ಬರೆದುಕೊಳ್ಳುವುದು ಅವಶ್ಯಕತೆಯಿಲ್ಲ. ಒಂದು ವಾಕ್ಯದಲ್ಲಿರುವ ಪ್ರಮುಖ ಪದವನ್ನು ನೀವು ನೋಟ್ ಮಾಡಿಕೊಂಡರೆ ಸಾಕು, ಅದು ನಿಮಗೆ ನೆನಪಿಸುತ್ತದೆ. ಇದು ಪುನರಾವರ್ತನೆಗೆ ಬಹಳಷ್ಟು ಸಹಕಾರಿಯಾಗಲಿದೆ. ಇದನ್ನು ಮಾಡಿ ನೋಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತದೆ. ಎಚ್ಚರಿಕೆ. ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಮೈನಸ್ ಆಗುತ್ತದೆ. ಗುರುತು ಹಾಕುವಲ್ಲಿ ಜಾಗರೂಕರಾಗಿರಿ. ಗೊತ್ತಿಲ್ಲದ ಪ್ರಶ್ನೆಗಳಿಗೆ ಕುರುಡಾಗಿ ಉತ್ತರಿಸುವುದು ನಿಮ್ಮ ಒಟ್ಟು ಅಂಕಗಳನ್ನು ಕಡಿಮೆ ಮಾಡುತ್ತದೆ. ತಪ್ಪು ಉತ್ತರಕ್ಕೆ 0.25 ಅಂಕ ಕಡಿತವಾಗುವುದನ್ನು ಸದಾ ನೆನಪಿನಲ್ಲಿಡಿ. ಎಕ್ಯುರಸಿ ವೇಗಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿರುತ್ತದೆ. ಎಷ್ಟೋ ಅಭ್ಯರ್ಥಿಗಳು 0.25 ಮಾರ್ಕ್ಸ್ನಲ್ಲಿ ರಿಸಲ್ಟ್ ಫೇಲ್ ಆಗಿದ್ದಾರೆ. ಓದು ಮತ್ತು ಪುನರಾವರ್ತನೆಯ ಸಮತೋಲನ. ನೀವು ಮಾಡುವ ಸಾಮಾನ್ಯ ತಪ್ಪುಗಳು. ಹೊಸ ವಿಷಯವನ್ನು ನಿರಂತರವಾಗಿ ಓದುವುದು, ಮಾದರಿ ಪರೀಕ್ಷೆಯನ್ನು ಪರೀಕ್ಷೆಯ ಮುನ್ನ ಒಂದು ಸಲ ಬರೆಯುವುದು, ಸಮಯವನ್ನು ವ್ಯರ್ಥ ಮಾಡುವುದು.
ಸರಿಯಾದ ಕ್ರಮವೆಂದರೆ ವಾರಕ್ಕೆ 5 ದಿನ ಓದು, 2 ದಿನ ಪುನರಾವರ್ತನೆ. ವಾರಕ್ಕೊಮ್ಮೆಯಾದರೂ ಅಣುಕು ಪರೀಕ್ಷೆಯನ್ನು ಬರೆಯಬೇಕು. ಎಲ್ಲ ವಿಷಯಗಳಿಗೂ ಸಮಾನ ಸಮಯ ನೀಡಿ. ಪರೀಕ್ಷಾ ದಿನದ ತಯಾರಿ. ಹಾಲ್ ಟಿಕೆಟ್ ಮತ್ತು ಗುರುತಿನ ಚೀಟಿಯನ್ನು ಒಂದು ದಿನ ಮೊದಲೇ ನೀವು ನಿಮ್ಮ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳಿ ಮತ್ತು ವಸ್ತ್ರ ಸಂಹಿತೆ. ಇಲಾಖೆ ಸೂಚಿಸಿದ ಡ್ರೆಸ್ ಕೋಡ್ ಅನ್ನು ಪಾಲಿಸಿ. ಸಮಯ ಪ್ರಜ್ಞೆ. ಪರೀಕ್ಷಾ ಕೇಂದ್ರಕ್ಕೆ ಕನಿಷ್ಠ 1 ಗಂಟೆಯಾದರೂ ಮೊದಲೇ ಹೋಗಿ. OMR ರೋಲ್ ನಂಬರ್ ಮತ್ತು ವಿವರಗಳನ್ನು ಅತ್ಯಂತ ನಿಖರವಾಗಿ ತುಂಬಿ. ನಿಮ್ಮ ಡೌಟ್ಗಳು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಅದಕ್ಕೆ ಉತ್ತರ ನೀಡುತ್ತೇನೆ. ಸಿದ್ಧತೆ ಸದಾ ಇರಲಿ. ಗೆಲುವು ನಿಮ್ಮದಾಗಲಿ. ಧನ್ಯವಾದಗಳು.